ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಚಾರಪೂರ್ಣ, ಪ್ರೇರಣಾತ್ಮಕ, ಸ್ವಾರಸ್ಯಕರ, ಸಕಾಲಿಕ ವಸ್ತು ವಿಷಯಗಳನ್ನೊಳಗೊಂಡ ಮಾಸಿಕ ವಾರ್ತಾ ಸಂಚಯ ಸುದ್ದಿ ಸೌರಭದ 119ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ಕಿರು ಉದ್ಯಮದಿಂದ ಬ್ರ್ಯಾಂಡ್ ನಿರ್ಮಿಸಿದ ಸಾಧಕ ಮಹಿಳೆ, ತಾರಸಿಯ ಮೇಲೊಂದು ಹಸಿರು ಸಸ್ಯ ಕಾಶಿ, ಹಲಗ ಗ್ರಾಮದಲ್ಲಿ ಡಿಜಿಟಲ್ ಉಪವಾಸದ ಹೊಸ ಪ್ರಯೋಗ, ಸ್ವಾವಲಂಬಿ ಬದುಕಿಗೆ ಆಧಾರವಾದ ಸಾವಯವ ಬೆಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಹಲವು ಜನಪರ ಯೋಜನೆಗಳಲ್ಲಿ ಹೆಣ್ಣು ಮಕ್ಕಳನ್ನ ಉದ್ಯಮಿಗಳನ್ನಾಗಿ ಮಾಡುವುದರ ಜೊತೆಗೆ ಉದ್ಯಮದಾತರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ದೇಶಾದ್ಯಂತ ಇದಕ್ಕೆ ಸಾವಿರಾರು ನಿದರ್ಶನಗಳಿದ್ದು, ಇಂತಹ ಉದಾಹರಣೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಸಾಧಕಿಯೂ ಇದ್ದಾರೆ. ಪಶ್ಚಿಮ ಘಟ್ಟದಿಂದ ಆವೃತವಾದ ಸಸ್ಯ ಶ್ಯಾಮಲೆಯ ನಾಡು ಉತ್ತರ ಕನ್ನಡದಲ್ಲಿ ಫಲವತ್ತಾದ ಭೂಮಿಯೂ ಇದೆ. ಇಲ್ಲಿ ಬೆಳೆಯುವ ಅಡಿಕೆ, ಬಾಳೆ, ಕಾಳುಮೆಣಸು ಎಲ್ಲವೂ ಪರಿಶುದ್ಧ. ಇತ್ತೀಚಿನ ದಿನಗಳಲ್ಲಿ ಈ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದು, ಮಹಿಳೆಯರು ಮುಂದೆ ಬಂದು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ಸ್ಥಾಪಿಸುತ್ತಿದ್ದಾರೆ. ಸಣ್ಣ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ಅವುಗಳನ್ನು ಸಂಘಟಿತ ವಲಯಕ್ಕೆ ತರುವ ಮತ್ತು ಕೃಷಿ ಉದ್ಯಮಿಗಳಿಗೆ ಸಾಲ ಸೌಲಭ್ಯ, ತಾಂತ್ರಿಕ ಬೆಂಬಲ ಹಾಗೂ ಬ್ರ್ಯಾಂಡಿಂಗ್ ಮಾಡಿ ಮಾರುಕಟ್ಟೆ ಬೆಂಬಲ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ PMFME ಬಳಸಿಕೊಂಡು ಯಶಸ್ವಿ ಉದ್ಯಮಿಗಳಾಗುತ್ತಿದ್ದಾರೆ. ಇಂತಹ ಮಹಿಳೆಯರಲ್ಲಿ ಸಿದ್ದಾಪುರ ತಾಲೂಕಿನ ಶಮೆಮನೆ ಗ್ರಾಮದ ಮಮತಾ ವಿನಾಯಕ ಭಟ್ಟ ಅವರು ಒಬ್ಬರು. ವಾಣಿಜ್ಯ ಪದವೀಧರರಾದ ಮಮತಾ 4 ವರ್ಷಗಳ ಕಾಲ ಶಿರಸಿಯ ಮಾರುಕಟ್ಟೆ ಸಂಸ್ಥೆಯೊಂದರಲ್ಲಿ ಸೇವೆ ಸಲ್ಲಿಸಿ ನಿರ್ವಹಣಾ ಅನುಭವ ಪಡೆದು ಹಿರಿಯ ಸಹೋದ್ಯೋಗಿಗಳ ಪ್ರೋತ್ಸಾಹದಿಂದ ಕೇವಲ 10,000 ಬಂಡವಾಳದೊಂದಿಗೆ ರಾಷ್ಟ್ರೀಯ ತೋಟಗಾರಿಕೆ ಅಭಿಯಾನ NHM ನೆರವು ಪಡೆದು ಗೃಹ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿ ಹಲಸಿನ ಹಪ್ಪಳ, ಬಾಳೆಕಾಯಿ ಚಿಪ್ಸ್, ಸಬ್ಬಕ್ಕಿ ಸಂಡಿಗೆ, ಕಷಾಯದ ಪುಡಿ ತಯಾರಿಸಿ ದೀಕ್ಷಾ ಬ್ರ್ಯಾಂಡ್ ಮಾಡಿ ವಾರ್ಷಿಕ 35 ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಸುವ ಮೂಲಕ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕದಾಗಿ ಆರಂಭಿಸಿದ ತಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾದಾಗ ಉದ್ಯಮ ವಿಸ್ತರಣೆಯ ದೃಷ್ಟಿಯಿಂದ 2022ರಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಂದರೆ PMFME ಯೋಜನೆಯಿಂದ ನೆರವು ಪಡೆದ ಅವರು ಸಿದ್ದಾಪುರ ತಾಲೂಕು ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಬ್ಯಾಂಕ್ನಿಂದ 15 ಲಕ್ಷ ರೂಪಾಯಿ ಸಾಲ ಮತ್ತು ಸರ್ಕಾರದ ಸಬ್ಸಿಡಿ ಪಡೆದು ಹಿಟ್ಟಿನ ಗಿರಣಿ, ಹುರಿಯುವ ಯಂತ್ರ, ಕರೆಂಟ್ ಡ್ರೈಯರ್, ಪ್ಯಾಕಿಂಗ್ ಯಂತ್ರ ಮುಂತಾದ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಿ ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಇಂದು ಹಲವರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಹಬ್ಬದ ಕಾಲದಲ್ಲಿ ಸ್ಥಳೀಯ ಮಹಿಳೆಯರೊಂದಿಗೆ ಸೇರಿ ಇವರು ಚಕ್ಕುಲಿ ಹಿಟ್ಟು, ಮಡೆ ಹಿಟ್ಟು, ಪಂಚಕಜ್ಜಾಯ, ಮೋದಕಗಳನ್ನು ಟನ್ಗಟ್ಟಲೆ ತಯಾರಿಸಿ ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತಾರೆ. ಆರ್ಥಿಕವಾಗಿ ಸದೃಢವಾಗಿರುವ ಈ ಉದ್ಯಮ ಇಂದು ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬನೆ ಮತ್ತು ಸಬಲೀಕರಣದ ದಾರಿಯನ್ನು ತೋರಿಸಿದೆ. ಆರಂಭ
ಆರಂಭದಲ್ಲಿ ಎಲ್ಲಾ ಕೆಲಸವನ್ನು ಕೈಯಾರೆ ಮಾಡುತ್ತಿದ್ದ ತಾವು ಈಗ ಕೇಂದ್ರ ಸರ್ಕಾರದ ಯೋಜನೆ ನೆರವಿನಿಂದ ಸಾಲ ಪಡೆದು ಯಂತ್ರೋಪಕರಣ ಅಳವಡಿಸಿ ಇಂದು ಹೆಚ್ಚಿನ ಉತ್ಪಾದನೆ, ಹೆಚ್ಚಿನ ಲಾಭ ಗಳಿಸುತ್ತಿರುವುದಾಗಿ ಮಮತಾ ಹೇಳುತ್ತಾರೆ. ಕೇಂದ್ರ ಸರ್ಕಾರ ಏನೊಂದಿದೆಯೋ ವಿಕೇಂದ್ರೀಕರಣ ವ್ಯವಸ್ಥೆ ಅಂದರೆ ಎಲ್ಲವೂ ಒಂದೇ ಕಡೆ ಪಟ್ಟಣದತ್ತ ಮುಖ ಮಾಡಬಾರದು, ಹಳ್ಳಿ ಜೀವನ ಸೊಗಸಾಗಿರಬೇಕು, ಅಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಏನು ಕೃಷಿ ಉತ್ಪನ್ನಗಳು ಅಲ್ಲೇ ಮೌಲ್ಯವರ್ಧನೆ ಆಗಿ ಮಾರುಕಟ್ಟೆಗೆ ಹೋಗಿ ಒಂದು ಒಳ್ಳೆಯ ಲಾಭವನ್ನು ಕಾಣಬೇಕು ಅನ್ನುವಂತಹ ಉದ್ದೇಶ ಇದೆಯೋ ಆ ಉದ್ದೇಶ ಈ PMFE ಸ್ಕೀಮಿಂದ ಈಡೇರುತ್ತೆ. ಯಾಕೆಂದರೆ ಒಬ್ಬರು ಉದ್ಯಮವನ್ನು ಪ್ರಾರಂಭಿಸಿದ್ರೆ ಅದ್ರ ಜೊತೆಗೆ 4 ಜನಕ್ಕೆ ಉದ್ಯೋಗ ಸಿಕ್ಕತ್ತೆ. ಆ ಒಂದು ಆಶಾಭಾವನೆಯಿಂದ ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಿದೆಯೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೇವೆ. ರಾಸಾಯನಿಕ ಮುಕ್ತ ಸಾವಯವ ಮತ್ತು ಶುದ್ಧ ಉತ್ಪನ್ನ ದೊರಕುವ ಕಾರಣ ಇವರ ಉದ್ದಿಮೆ ಯಶಸ್ವಿ ಸಾಧಿಸಿದೆ ಎನ್ನುವುದು ಗ್ರಾಹಕರ ಅಭಿಮತ. ದೀಕ್ಷಾ ಫುಡ್ ಪ್ರಾಡಕ್ಟ್ ಅಂತ ಇಲ್ಲಿ ಒಳ್ಳೆ ಹೋಮ್ ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ. ಒಂದು 6-7 ಜನ ಟೀಮು ಗೌರ್ಮೆಂಟಿಂದ ಕೆಲವೊಂದಿಷ್ಟು ಸಲಕರಣೆಗಳನ್ನು ತಗೊಂಡಿದ್ದಾರೆ. ಆರ್ಗ್ಯಾನಿಕ್ ಇರುವಂಥ ಇದು ಕಡಿಮೆ ಬೆಲೆಯಲ್ಲಿ ಮನೆ ಬಾಗಿಲಲ್ಲಿ ಸಿಗುತ್ತೆ. ನಾವು ಪೇಟೆಯಲ್ಲಿ ಹೋದರೆ ಯಾವುದೋ ರಾಸಾಯನಿಕ ಮಿಕ್ಸು ಎಷ್ಟೆಷ್ಟೋ ಬೆಲೆ ಕೊಟ್ಟು ತಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಅದು ಮಾಡೋದಕ್ಕಿಂತನೂ ಇಂಥ ಪ್ರಾಡಕ್ಟನ್ನು ನಾವು ಬಳಸೋದು ಆರೋಗ್ಯಕ್ಕೆ, ನಮಗೆ ಎಲ್ಲದು, ಸಮಾಜಕ್ಕೆ ಎಲ್ಲದು ಒಳ್ಳೆಯದು. ಸ್ಥಳೀಯವಾಗಿ ದೊರಕುವ ಸಾವಯವ ಕೃಷಿಯ 14 ಬಗೆಯ ಸಾಂಬಾರ ಹಾಕಿ ತಯಾರಿಸುವ ಕಷಾಯ ಪುಡಿಗೆ ಭಾರಿ ಬೇಡಿಕೆ ಇದೆ. ಇದು ಆರೋಗ್ಯವರ್ಧಕ ಎಂದು ಸ್ಥಳೀಯರೊಬ್ಬರು ಹೇಳುತ್ತಾರೆ. ಈ ಕಷಾಯ ಪುಡಿಗೆ ಕೊತ್ತಂಬರಿ, ಜೀರಿಗೆ, ಲವಂಗ, ಏಲಕ್ಕಿ, ಶುಂಠಿ, ಜೇಷ್ಠಮದ್ದು, ಹಿಪ್ಪಲಿ, ನೆಗ್ಗಿನಮುಳ್ಳು, ಬಿಳಿ ಮೆಣಸಿನಕಾಳು, ಸುಗಂಧಿ ಬೇರು, ಅಶ್ವಗಂಧಿ, ಮೆಂತೆ, ಬಡೆಸೊಪ್ಪು ಹೀಗೆ 14 ವಿಧದ ಐಟಮನ್ನು ಹಾಕಿ ಕಷಾಯ ಪುಡಿಯನ್ನು ರೆಡಿ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯಲ್ಲಿ 2 ವರ್ಷದಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕ ಮಮತಾ ಉದ್ದಿಮೆ ಸ್ಥಾಪಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ್ದಾರೆ ಎನ್ನುತ್ತಾರೆ. ನಾವು ಮದುವೆ ಫಂಕ್ಷನ್ನು, ಆಯು ಫಂಕ್ಷನಲ್ಲಿ ಅಡುಗೆ ಎಲ್ಲ ಮಾಡ್ಕೋತಾ ಈ ಇದರಲ್ಲೂ ಒಂದು ತಿಂಗಳಲ್ಲೊಂದು 10 ದಿವಸ 12 ದಿವಸ ಒಳ್ಳೊಳ್ಳೆ ಕಡೆಯಿಂದ ಬಾಳೆಕಾಯಿ ತಂದು ಮಾಡ್ತಾರೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ಎಲ್ಲರಿಗೂ ದೊರಕಲಿ, ಮೋದಿಯವರ ಕನಸಿನಂತೆ ನಮ್ಮ ಯುವಜನರು ಕೆಲಸ ಕೇಳುವ ಬದಲು ಉದ್ಯೋಗ ನೀಡುವವರಾಗಲಿ, ಅಲ್ಲವೇ? ಹಸಿರೇ ಉಸಿರು. ಹಿಂದೆಲ್ಲ ಮನೆಯ ಮುಂದೆ ಒಂದು ಸುಂದರವಾದಂತಹ ಕೈದೋಟ, ಮನೆಯ ಹಿಂದೆ ಹಿತ್ತಲಿರ್ತಿತ್ತು. ಆದರೆ ಬೆಂಗಳೂರಿನಂಥ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಭೂಮಿ ಬಂಗಾರದಂತೆ ತೂಗ್ತಾ ಇರುವಂತಹ ಈ ಸಮಯದಲ್ಲಿ ಮನೆ ಮುಂದೆ 4 ಅಡಿ ಜಾಗ ಬಿಟ್ಟು ಕೈದೋಟವನ್ನ ಹಾಕೊಳ್ಳಲು ಸಾಧ್ಯನೇ ಇಲ್ಲ ಅಂತ ಹೇಳೋರೇ ಹೆಚ್ಚು. ಆದರೆ ಹಸಿರು ಪ್ರೇಮ ಅನ್ನೋದು ಒಂದಿದ್ರೆ ಸಾಕು, ಮನೆಯ ತಾರಸಿಯ ಮೇಲೆಯೇ ಸುಂದರವಾದಂತಹ ಕೈದೋಟವನ್ನ ನಿರ್ಮಿಸಿರುವಂತಹ ಉದ್ಯಮಿ ವೆಂಕಟ್ ಅವರು ಇದನ್ನ ಸಾಧಿಸಿ ತೋರಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಪ್ರಾಣವಾಯು, ಆಮ್ಲಜನಕ ದೊರಕದೆ ಹಲವರು ಸಾವಿಗೀಡಾದರು. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ವೈಪರೀತ್ಯದ ಪರಿಣಾಮಗಳ ಈ ಕಾಲಘಟ್ಟದಲ್ಲಿ ವೃಕ್ಷ ಸಂರಕ್ಷಣೆ, ವೃಕ್ಷ ಸಂವರ್ಧನೆಯೊಂದೇ ಪರಿಹಾರ ಎಂಬುದು ಸರ್ವರಿಗೂ ವೇದ್ಯವಾದ ವಿಷಯವಾಗಿದೆ. ಮನೆಗೊಂದು ಮರ, ಊರಿಗೊಂದು ವನ, ಕಾಡಿದ್ದರೆ ನಾಡು, ಹಸಿರಿದ್ದರೆ ಉಸಿರು ಎಂಬ ಘೋಷಣೆಗಳು ಎಲ್ಲರ ಕಿವಿಯಲ್ಲೂ ಅಣುರಣಿಸುತ್ತದೆ. ಆದರೂ ಮನೆಯ ಮುಂದೆ ಎಲೆ ಬೀಳುತ್ತದೆ, ತಮ್ಮ ಕಟ್ಟಡದ ಸೌಂದರ್ಯಕ್ಕೆ ಅಡ್ಡಿಯಾಗಿದೆ ಎಂದು ಮರ ಕಡಿಯುವವರೇ ಹೆಚ್ಚು. ಈ ನಡುವೆಯೂ ಹಸಿರು ಪ್ರೇಮ ಮೆರೆಯುವವರು ನಮ್ಮೊಂದಿಗಿದ್ದಾರೆ. ಮನೆಯ ಛಾವಣಿಯ ಮೇಲೆ ಸಸ್ಯಕಾಶಿಯನ್ನೇ ನಿರ್ಮಿಸಿ ಇತರರಿಗೂ ಮಾದರಿಯಾಗಿದ್ದಾರೆ. ಹಸಿರು ಪ್ರೀತಿ ಇದ್ದರೆ ಜಾಗದ ಕೊರತೆ ಖಂಡಿತ ಇರುವುದಿಲ್ಲ ಎಂಬುದನ್ನು ಬೆಂಗಳೂರು ಶ್ರೀರಾಂಪುರದ ತಮ್ಮ ಕಚೇರಿಯ ಮೇಲಿರುವ ಕೇವಲ 600 ಚದರಡಿಯ ತಾರಸಿಯ ಮೇಲೆ ತುಳಸಿ, ಬಿಲ್ವಪತ್ರೆ, ಬಾಳೆ, ಸಪೋಟ, ಮೆಣಸು, ಬಳ್ಳಿ, ಸೊಪ್ಪು, ಮರ, ಪೊದೆ, ವಿವಿಧ ಬಗೆಯ ತರಕಾರಿ ಗಿಡಗಳು, ಅಷ್ಟೇಕೆ ಪುಟ್ಟ ಶಿವ ದೇವಾಲಯವನ್ನೂ ನಿರ್ಮಿಸಿರುವ ವೆಂಕಟ್ ಸಾಧಿಸಿ ತೋರಿಸಿದ್ದಾರೆ.
ತಮ್ಮ ಕಚೇರಿಯ ಬಾಗಿಲಲ್ಲೂ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡ್ರಮ್ಗಳನ್ನಿಟ್ಟು ಅದಕ್ಕೆ ಮಣ್ಣು ಗೊಬ್ಬರ ತುಂಬಿ ಗಿಡಗಳನ್ನು ಬೆಳೆಸಿದ್ದಾರೆ. ಇನ್ನು ಮಹಡಿಯ ಮೇಲೆ ಹೋದರಂತೂ ಪುಟ್ಟ ಅರಣ್ಯವೇ ಕಾಣುತ್ತದೆ. ತಾರಸಿಗೆ ಬೇರು ಮತ್ತು ಇಳಿಯದಂತೆ ಆಮದು ಮಾಡಿಕೊಂಡ ಪ್ಲಾಸ್ಟಿಕ್ ಹಾಳೆ ಹಾಸಿ ಅದರ ಮೇಲೆ ಮಣ್ಣಿನ ಪದರ ಹಾಸಿ ತೆರೆದ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಮರಗಿಡಗಳನ್ನು ಬೆಳೆಸಲಾಗಿದ್ದು, ಇವುಗಳ ಭಾರದಿಂದ ಮನೆಗೆ ಹಾನಿಯಾಗದಂತೆ ಕ್ರಮ ವಹಿಸಲಾಗಿದೆ. ವೈಜ್ಞಾನಿಕವಾಗಿ ಬೆಳೆಸಿರುವ 100ಕ್ಕೂ ಹೆಚ್ಚು ಪ್ರಭೇದದ ಗಿಡ ಮರಗಳಲ್ಲಿ ಹಚ್ಚ ಹಸಿರು ಹೂ, ಹೀಚು, ಹಣ್ಣುಗಳು ತುಂಬಿ ತುಳುಕುವುದು ಕಾಣುತ್ತವೆ. ಸ್ವತಃ ಇಂಜಿನಿಯರ್ ಆದ ವೆಂಕಟ್ ಅವರು ಕಟ್ಟಡ ನಿರ್ಮಾಣದಲ್ಲಿ ಪ್ರಾವೀಣ್ಯತೆ ಪಡೆದ ಸ್ಟ್ರಕ್ಚರಲ್ ಇಂಜಿನಿಯರ್ ಜೊತೆ ಚರ್ಚಿಸಿಯೇ ಈ ಮರ ಗಿಡ ಬೆಳೆಸಿರುವುದಾಗಿ ಹೇಳುತ್ತಾರೆ. ನಾನು ಇಂಜಿನಿಯರ್ ಆದ್ರಿಂದ ಲೋಡ್ಗಳೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಹತ್ರ ಡಿಸ್ಕಸ್ ಮಾಡಿ ನಾನು ಮಾಡಿರೋದು. ಅದರಿಂದ ಈಗ ನೀವು RCC ವೆಯ್ಟ್ ತಗೊಳಕ್ ಹೋಯ್ತು ಅಂದ್ರೆ ನಾರ್ಮಲ್ RCC ಇದು ಅಬೌಟ್ 200 kg per square feet ಅಂತ ತಡ್ಕೊಳ್ಳುತ್ತೆ. ಆದರೆ ನಮ್ದು ಮ್ಯಾಕ್ಸಿಮಮ್ ವೆಯ್ಟ್ ಇರೋದು 25 to 30 kg per square feet. ಸೊ ಫ್ಯಾಕ್ಟರ್ ಆಫ್ ಸೇಫ್ಟಿ ತುಂಬಾ ಇದೆ. ಆದ್ರಿಂದ ಏನೂ ಆಗಿಲ್ಲ. ಇದು 6 ವರ್ಷ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಂತ. ಸಾಮಾನ್ಯವಾಗಿ ಒಂದು ಮರದಿಂದ ಮತ್ತೊಂದು ಮರದ ನಡುವೆ 10 ಅಡಿ ಅಂತರ ಇರಬೇಕು ಎನ್ನುತ್ತಾರೆ ಕೃಷಿ ವಿಜ್ಞಾನಿಗಳು. ಆದರೆ ಇವರ ಕಚೇರಿ ತಾರಸಿಯಲ್ಲಿ 2 ಮರಗಳ ನಡುವೆ ಇರುವ ಅಂತರ 1 ಅಡಿ ಮಾತ್ರ. ಆದರೂ ಮರಗಳು ಪರಸ್ಪರ ಸ್ಪರ್ಧೆಯೊಡ್ಡುವಂತೆ ಬೆಳೆಯುತ್ತಿವೆ. ಈ ಗಿಡ ಮರಗಳಿಗೆ ಯಾವುದೇ ರಾಸಾಯನಿಕ ಕೀಟನಾಶಕ ಬಳಸುವುದಿಲ್ಲ. ಉದುರುವ ಎಲೆಯೇ ಗೊಬ್ಬರ, ಶಿವಲಿಂಗದ ಮೇಲೆ ಬೀಳುವ ನೀರೇ ಈ ಗಿಡ ಮರಗಳಿಗೆ ಆಸರೆ ಎನ್ನುತ್ತಾರೆ ವೆಂಕಟ್. ಬೇರಲ್ಲಿ ಚಿಕ್ಕ ಹೈಟ್ ಮಣ್ಣಲ್ಲಿ ಹರಡ್ಕೊಂಡಾಗ ಒಂದಕ್ಕೊಂದು ಗ್ರಿಪ್ ಸಿಕ್ಕಿ ಅದು ಒಂದಕ್ಕೊಂದು ಪರಸ್ಪರ ಅಪ್ಕೊಳ್ಳಂತೆ ಇರುತ್ತೆ. ಯಾವ ಗಿಡನೂ ಅಳ್ಳಾಗೋದೇ ಇಲ್ಲ. ಆಮೇಲೆ ಎರಡನೇದು, ಜೋರು ಮಳೆ ಬಂದ್ರೆ ಕೊಚ್ಚೆ ಆಗ್ಬಿಡುತ್ತೆ ಅಂತಾರೆ. ಇಲ್ಲಿ ಮಳೆ ಆದ್ಮೇಲೆ ಬಂದ್ರೆ ಅರ್ಧ ಗಂಟೆ ಬಿಟ್ಟು ಮಳೆ ಆಯ್ತು ಇಲ್ವೇ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಾನು ಈ ಡ್ರೈನೇಜ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ತಾರಸಿ ತೋಟಕ್ಕೆ. ಸೊ ಡ್ರೈನೇಜ್ ಇಂದ ಇಲ್ಲಿ ನೀವು ಮಳೆ ಬಂದು ನಿಂತ್ರೆ ಅರ್ಧ ಗಂಟೆ ಮಳೆ ಬಂದಿರೋದೇ ಗೊತ್ತಾಗೋದಿಲ್ಲ. ತಾರಸಿಯ ಮೇಲೆ ಬೆಳೆಸಿರುವ ಗಿಡಮರಗಳಿಗೆ ದಿನಕ್ಕೆ 2 ಬಾರಿ ಕೃತಕ ಮಳೆ ಬೀಳುವ ರೀತಿ ವಿನ್ಯಾಸ ಮಾಡಲಾಗಿದ್ದು ನಿರ್ವಹಣೆ ಸುಲಭವಾಗಿದೆ. ಜೊತೆಗೆ ಮನೆಗೆ ಬೇಕಾದ ಎಲ್ಲಾ ತರಕಾರಿ ಹಣ್ಣುಗಳು ಇದೇ ಕಾಡಲ್ಲಿ ತಮಗೆ ದೊರೆಯುತ್ತದೆ ಎನ್ನುತ್ತಾರೆ ವೆಂಕಟ್. ಆ ನೀರು ಬಿದ್ದಿದ್ದು ಗಿಡಗಳಿಗೆಲ್ಲ ಹೋಗೋದ್ರಿಂದ ಗಿಡಗಳಿಗೂ ಒಂದು ಇರಿಗೇಷನ್ ತರ ಆಗುತ್ತೆ. ಅದಕ್ಕೆ ಬೇಕಾಗಿರೋ ನೀರೆಲ್ಲ ಸಿಗುತ್ತೆ. ಆಮೇಲೆ ನಮ್ಗೊಂದು ವಾತಾವರಣನೂ ಚೇಂಜ್ ಆಗುತ್ತೆ ನೀರು ಮೇಲಿಂದ ಬೀಳೋದ್ರಿಂದ. ಸೊ ಅದ್ರ ಎದುರುಗಡೆ, ಶಿವನ ದೇವರ ಎದುರುಗಡೆ ಒಂದು ಚಿಕ್ಕದು ಪಾಂಡ್ ಇದೆ. ಅದರಲ್ಲಿ ಮೀನುಗಳಿದೆ. ಆ ಮೀನನ್ನ ಗೊಬ್ಬರ ಗಿಡಗಳಿಗೆ ತುಂಬಾ ಒಳ್ಳೇದು. ಸೊ ಅಲ್ಲಿಂದ ತಿರ್ಗಾ ವಾರಕ್ಕೊಂದ್ಸತಿ 2 ಸತಿ ಪಂಪ್ ಮಾಡೋದ್ರಿಂದ ಗಿಡಗಳಿಗೆ ಅದು ಸಹ ಸತ್ವ ಸಿಗುತ್ತೆ. ಬೆಂಗಳೂರಿನಂತಹ ನಗರದಲ್ಲಿ ಕಾಂಕ್ರೀಟ್ ಕಟ್ಟಡಗಳ ಸಂಖ್ಯೆ ಹೆಚ್ಚಳವಾಗಿ ನಗರದ ಹಸಿರು ಹೊದಿಕೆ ಕ್ಷೀಣಿಸಿ ತಾಪಮಾನ ಏರಿಕೆಯಾಗುತ್ತಿರುವ ಪ್ರಸಕ್ತ ಕಾಲಘಟ್ಟದಲ್ಲಿ ಮನೆಯ ಮೇಲಿನ ಛಾವಣಿಯ ಈ ಕಾಡು ಶುದ್ಧ ಆಮ್ಲಜನಕವನ್ನೂ ನೀಡುತ್ತದೆ, ಮನೆಯನ್ನೂ ತಂಪಾಗಿಯೂ ಇಡುತ್ತದೆ. ರಾಸಾಯನಿಕ ಮುಕ್ತ ಹೂ, ಹಣ್ಣು, ತರಕಾರಿಯನ್ನೂ ಪೂರೈಸುತ್ತದೆ. ಹೀಗಾಗಿಯೇ ವೆಂಕಟ್ ಅವರ ಈ ಸಸ್ಯ ಪ್ರೇಮಕ್ಕೆ ಅವರ ಕುಟುಂಬದ ಸದಸ್ಯರು ಬೆಂಬಲವಾಗಿ ನಿಂತಿದ್ದಾರೆ. ಸಣ್ಣದೊಂದು ಜಾಗ ಸಿಕ್ಕರೋ ಅದರಲ್ಲೊಂದು ಗಿಡ ಬೆಳೆಸಿ, ಅದರಲ್ಲೊಂದು ತರಕಾರಿನೋ ಯಾವ್ದಾದ್ರೂ ಒಂದು ಬೆಳೆಸಿ ಅದನ್ನ ಟ್ರೈ ಮಾಡಬೇಕು ಅನ್ನೋದು ಚಿಕ್ಕ ಹುಡುಗಿಯಿಂದನೂ ಉದ್ದೇಶ ಇದೆ. ಇಲ್ಲಿ ನಾವು ಕಾಡಂತ ಬೆಳೆಸಿದೀವಿ ಅಲ್ಲ, ಇದು ಶೋ ಆಫ್ ಗಾರ್ಡನ್ ಅಲ್ಲ. ಇಲ್ಲಿ ಪ್ರತಿಯೊಂದು ತರಕಾರಿನಲ್ಲಿ ಮತ್ತೆ ಇಲ್ಲಿರೋ ಹಣ್ಣಿನ ಗಿಡ ಎಲ್ಲ ನಾನೇ ಸ್ವತಃ ನೆಟ್ಟಿರೋದು. ಪ್ರತಿದಿನ ನಮಗೆ ಅಡಿಗೆ ಮನೆಗೆ ಬಳಸುವಂಥದ್ದು ಏನಾದ್ರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಜಾಗತಿಕ ತಾಪಮಾನ ಏರಿಕೆಯಿಂದ ಬಿಸಿಲು ಏರುತ್ತಿದೆ. ಕೈಗಾರಿಕೆ, ವಾಹನ, ಗೃಹ ಬಳಕೆ ಉಪಕರಣಗಳಿಂದ ವಾಯುಮಾಲಿನ್ಯ ಹೆಚ್ಚುತ್ತಿದೆ. ಮರ ಗಿಡ ಸರ್ಕಾರವೇ ಬೆಳೆಸಬೇಕು, ಪರಿಸರವನ್ನು ಸರ್ಕಾರವೇ ಮಾಡಬೇಕು ಎನ್ನುವ ಧೋರಣೆಯಿಂದ ಹೊರಬಂದು ಪ್ರತಿಯೊಬ್ಬರೂ ಮರ ಗಿಡ ನೆಟ್ಟು ಬೆಳೆಸುವುದು ತಮ್ಮ ಕರ್ತವ್ಯ ಎಂದು ತಿಳಿದರೆ, ಇರುವ ಜಾಗದಲ್ಲೇ ಮರ ಗಿಡ ಬೆಳೆಸಿದರೆ ನಮ್ಮ ನಗರಗಳು ವಾಸಯೋಗ್ಯ, ಸುಂದರವಾಗುತ್ತದೆ ಅಲ್ಲವೇ?
ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಅಂದ್ರೆ ಟಿವಿ, ಮೊಬೈಲ್, ಲ್ಯಾಪ್ಟಾಪ್, ಪಾಮ್ ಟಾಪ್, ಐಪ್ಯಾಡ್ ಇವೆಲ್ಲವೂ ಹೆಚ್ಚಾಗಿರೋದ್ರಿಂದ ಡಿಜಿಟಲ್ ಅಜೀರ್ಣವಾಗ್ತಾ ಇದೆ. ಇದಕ್ಕಾಗಿಯೇ ಒಂದು ಹೊಸ ಕಲ್ಪನೆ ತಲೆ ಎತ್ತಿದೆ. ಅದುವೇ ಡಿಜಿಟಲ್ ಡಿಟಾಕ್ಸ್ ಅಥವಾ ಡಿಜಿಟಲ್ ಉಪವಾಸ. ಇಲ್ಲೊಂದು ಊರಿದೆ. ಊರಿಗೆ ಊರೇ ಪ್ರತಿನಿತ್ಯ 2 ಗಂಟೆಗಳ ಕಾಲ ಡಿಜಿಟಲ್ ಉಪವಾಸವನ್ನ ಕೈಗೊಳ್ಳುತ್ತೆ. ಏನಿದು ಅಂತ ಹುಬ್ಬೇರಿಸಬೇಡಿ. ಬನ್ನಿ ಹಲಗ ಗ್ರಾಮಕ್ಕೆ ಹೋಗಿ ಈ ಸತ್ಯ ದರ್ಶನವನ್ನ ನೋಡಿ ಬರೋಣ. ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎನ್ನುತ್ತಾರೆ ಹಿರಿಯರು. ಆಧುನಿಕ ಜೀವನ ಶೈಲಿಯಲ್ಲಿ ಮೊಬೈಲ್, ಐಪ್ಯಾಡ್, ಟ್ಯಾಬ್, ಟಿವಿ ಮೊದಲಾದ ಡಿಜಿಟಲ್ ಉಪಕರಣಗಳನ್ನು ಹೆಚ್ಚಾಗಿ ಬಳಸುತ್ತಾ ಧಾರಾವಾಹಿ, ರೀಲ್ಸ್, ಮೀಮ್ಸ್ ನೋಡುತ್ತಾ ಹಲವರು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿರುವುದಲ್ಲದೆ ದೈಹಿಕ ಚಟುವಟಿಕೆ ಕಡಿಮೆಯಾಗಿ ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ. ಮಕ್ಕಳು, ಯುವಕರು ಮೈದಾನದಲ್ಲಿ ಆಟವಾಡುವುದನ್ನೇ ಬಿಟ್ಟು ಮೊಬೈಲ್ ಗೇಮ್ಗಳಲ್ಲಿ ತಲ್ಲೀನರಾಗುತ್ತಿರುವುದರಿಂದ ಅವರ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತಿದೆ ಎಂಬ ಕೊರಗೂ ಇದೆ. ಈ ನಿಟ್ಟಿನಲ್ಲಿ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿ ವಿನೂತನ ಪರಿಹಾರ ಕಂಡುಕೊಂಡಿದ್ದು, ಈ ಗ್ರಾಮದಲ್ಲಿ ಪ್ರತಿನಿತ್ಯ 2 ತಾಸು ಯಾವುದೇ ಡಿಜಿಟಲ್ ಉಪಕರಣ ಬಳಕೆ ಮಾಡುವಂತಿಲ್ಲ. ಬೆಳಗಾವಿಯಿಂದ ಧಾರವಾಡಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುವರ್ಣಸೌಧದ ಹತ್ತಿರವಿರುವ ಹಲಗ ಗ್ರಾಮದಲ್ಲಿ ಸುಮಾರು 6,000 ಜನಸಂಖ್ಯೆ ಇದೆ. ಇಲ್ಲಿ ಕೃಷಿಯೇ ಪ್ರಧಾನವಾದರೂ ಅತ್ತ ಧಾರವಾಡ, ಇತ್ತ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ನಗರ ಜೀವನ ಶೈಲಿಯು ಈ ಗ್ರಾಮದಲ್ಲಿ ಅಂತರ್ಗತವಾಗಿದೆ. ಹೀಗಾಗಿ ಮಕ್ಕಳು ಮತ್ತು ಯುವ ಸಮುದಾಯ ಹೆಚ್ಚಾಗಿ ಡಿಜಿಟಲ್ ಉಪಕರಣ, ಇಂಟರ್ನೆಟ್ ಬಳಕೆ ಮಾಡುತ್ತಾ ಗೆಳೆಯರೊಂದಿಗೆ, ಹಿರಿಯರೊಂದಿಗೆ ಕಾಲ ಕಳೆಯುವುದನ್ನೇ ಮರೆತು ಸಾಮಾಜಿಕ ಸಂವೇದನಾರಹಿತರಾಗಿ ಡಿಜಿಟಲ್ ಉಪಕರಣ ದಾಸರಾಗುತ್ತಿರುವುದನ್ನು ಮನಗಂಡು ಗ್ರಾಮೀಣ ಪರಂಪರೆ, ಸೊಗಡು ಉಳಿಸಲು ಊರಿನ ಹಿರಿಯರು, ಪಂಚಾಯಿತಿ ಪದಾಧಿಕಾರಿಗಳು, ಸದಸ್ಯರು ಸೇರಿ ಪ್ರತಿದಿನ ರಾತ್ರಿ 7 ಗಂಟೆಯಿಂದ 9 ಗಂಟೆಯವರೆಗೆ 2 ತಾಸು ತಮ್ಮ ಊರಿನಲ್ಲಿ ಟಿವಿ, ಮೊಬೈಲ್ ಇತ್ಯಾದಿ ಉಪಕರಣ ಬಳಕೆಗೆ ಸ್ವಯಂ ನಿಯಂತ್ರಣದ ನಿರ್ಬಂಧ ಹೇರಿದ್ದಾರೆ. ಹಲಗ ಗ್ರಾಮದಲ್ಲಿ ಪ್ರತಿನಿತ್ಯ ರಾತ್ರಿ 7 ಗಂಟೆಗೆ ಸೈರನ್ ಮೊಳಗುತ್ತದೆ. ಎಲ್ಲರೂ ತಮ್ಮ ಮನೆಗಳ ಟಿವಿ ಸ್ವಿಚ್ ಆಫ್ ಮಾಡುತ್ತಾರೆ, ಮೊಬೈಲ್ಗಳನ್ನು ತೆಗೆದಿಡುತ್ತಾರೆ. ವಿದ್ಯಾರ್ಥಿಗಳು ಓದು ಬರೆಯುವ ಕೆಲಸ ಮಾಡಿದರೆ, ಗೃಹಿಣಿಯರು ಮನೆ ಕೆಲಸದಲ್ಲಿ ನಿರತರಾಗುತ್ತಾರೆ. ಕೆಲಸ ಮುಗಿಸಿ ಬಂದ ಗ್ರಾಮದ ಜನರು ಗುಂಪು ಗುಂಪಾಗಿ ಸೇರಿ ಮಾತುಕತೆ ನಡೆಸುತ್ತಾರೆ. ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಬೆಳಗಾವಿಯ ಪಂಚಾಯಿತಿ ಸದಸ್ಯರು ಕಳೆದ ಡಿಸೆಂಬರ್ನಲ್ಲಿ ಸಭೆ ಸೇರಿ ಕೈಗೊಂಡ ಈ ನಿರ್ಧಾರಕ್ಕೆ ಗ್ರಾಮದ ಜನರಿಂದ ಉತ್ತಮ ಸಹಕಾರ ದೊರೆತಿದ್ದು, ಮಕ್ಕಳು, ಯುವಜನರು, ಗೃಹಿಣಿಯರು, ಹಿರಿಯರು ಎಲ್ಲರೂ ಬೆಂಬಲ ನೀಡುತ್ತಿದ್ದಾರೆ. ಈ ವಿನೂತನ ಪ್ರಯೋಗಕ್ಕೆ ವ್ಯಾಪಕ ಮೆಚ್ಚುಗೆಯೂ ವ್ಯಕ್ತವಾಗಿದೆ. ಗ್ರಾಮ ಪಂಚಾಯತ್ ಮೆಂಬರ್ಸ್, ನಮ್ಮ SDMC ಮೆಂಬರ್ಸ್ ಎಲ್ಲರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಏನು 7 ರಿಂದ 9 ಮೊಬೈಲ್ ಮತ್ತೆ ದೂರದರ್ಶನವನ್ನು ಎಲ್ಲವನ್ನ ಟಿವಿಯನ್ನ ಬಂದ್ ಮಾಡೋದು. ಮತ್ತೆ ಇವರೇ ಸಪೋರ್ಟ್ ಮಾಡಾದ್ಮೇಲೆ ನಾವ್ಯಾಕೆ ಲೈಬ್ರರಿ ಓಪನ್ ಮಾಡಬಾರ್ದು? ಖಂಡಿತ ಓಪನ್ ಮಾಡ್ತೀವಿ. ಇದು ಒಳ್ಳೆ ಪ್ರಶ್ನೆ. ಖಂಡಿತ ನಮಗೆಲ್ಲರ ಸಹಕಾರದಿಂದ ಅವ್ರದೇ ಲೈಬ್ರರಿ, ಅವ್ರದೇ ದೇವಾಲಯ, ಅದು ಅಂದ್ರೆ ಜ್ಞಾನ ಭಂಡಾರದ ದೇವಾಲಯ, ಇದು ಗ್ರಂಥಾಲಯ ಖಂಡಿತ ಓಪನ್ ಮಾಡಿಸುವಂತ ಕೆಲಸ ಖಂಡಿತ ನಾನು ಮಾಡ್ತೀನಿ.
ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಈ ನಿರ್ಬಂಧದಿಂದ ಗ್ರಾಮದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ತಮಗೂ ಓದಲು ಅನುಕೂಲವಾಗಿದೆ ಎನ್ನುತ್ತಾರೆ. 7 ಗಂಟೆಗೆ ಕರೆಕ್ಟ್ ಸೈರನ್ ಹಾಕಿತಿ. ಅದೊಂದು ಎಚ್ಚರಿಕೆ ನಮಗ. ಏನಪ್ಪಾ ಅಂತಂದ್ರ ನಿಮ್ ಟಿವಿ ಆಫ್ ಮಾಡ್ರಿ, ಮೊಬೈಲ್ ಅನ್ನ ಸೈಡಿಗೆ ಎತ್ತಿಡ್ರಿ ಅಂತ ಹೇಳಿ. ಆ ಟೈಮ್ ದಿಂದ ಬರಬ್ಬರ್ 2 ತಾಸು 9 ಗಂಟೆ ತನ ನಮ್ಮ ಏನು ಕೆಲಸ ಅದಾವಲ್ಲ ನಾವ್ ಅವನ್ನ ಮಾಡ್ಕೊಳ್ಳೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ನಮ್ಮ ಮನಿ ಒಳಗಿರ್ತಕ್ಕಂತಹ ಕೆಲ್ಸಗಳನ್ನ ಮಾಡ್ಕೋದು, ಹಿರಿಯರ ಜೊತೆ ಮಾತುಕತೆ ನಡೆಸೋದು, ಆಮೇಲೆ ಮಕ್ಕಳಿಗೆ ತಿಳಿಲ್ದ ಅಭ್ಯಾಸ ಹೇಳ್ಕೊಡೋದು, ಇದನ್ನೆಲ್ಲ ಮಾಡಾಕ್ ನಮಗೂ ಅನುಕೂಲ ಆಗಕತ್ತೈತಿ. ಈ ಮೊಬೈಲ್ ಇದ್ದಾಗ ಎಲ್ಲದಕ್ಕೂ ನಾವು ಚಾಟ್ ಜಿಪಿಟಿ ಯೂಸ್ ಮಾಡಿ ಮೊಬೈಲ್ ಅನ್ನ ನೋಡಿ ಮಾಡೋದ್ರಿಂದ ನಮ್ಗದ್ ಕೆಲ್ಸ ಕಮ್ಮಿ ಆಗ್ತಿತ್ತು, ಆದ್ರೆ ನಮ್ ಹಂಗ ಕ್ರಿಯೇಟಿವಿಟಿನೂ ಕಡಿಮೆ ಹಾಕೊಂಡ್ ಬರ್ತಿತ್ತು. ಆದ್ರೆ ಈಗ ಯಾವಾಗಿಂದ್ರ ಈ ನಿಯಮ ಬಂದೈತ್ಲಾ ನಮ್ದು ಕ್ರಿಯೇಟಿವಿಟಿನೂ ಜಾಸ್ತಿ ಆಗೈತಿ, ನಮ್ದು ಓದೋದ್ ಕಡೆನೂ ತಲಿ ಹೆಚ್ಚಾಗ್ತೈತಿ. ಮತ್ 7 ರಿಂದ 9 ತನಾನು ಯಾರ್ದು ಆರಾಮ್ ಅಭ್ಯಾಸ ಆಗ್ತೈತಿ. ಮತ್ ಎಲ್ಲಾ ಹಿರಿಯರ್ಗುನು ಕುಂತ ಮಾತಾಡಕುನು ಚಲೋ ಆಗ್ತೈತಿ. ಮೊದಲ್ರಿ ಉಪಯೋಗ ಮಾಡ್ತಿದ್ವಿ, ಈಗ ನಮ್ ಪಂಚಾಯತಿಂದ ರೀ ಸೈರನ್ ಆದ್ಮೇಕ್ರಿ 7 ಗಂಟೆಕ್ರಿ ಅವಾಗ್ರಿ ಮೊಬೈಲ್ ಅದು ಬಿಟ್ ಕಾಸ್ರಿ ಮತ್ ಟಿವಿ ಎಲ್ಲಾ ಬಂದ್ ಮಾಡ್ರಿ, ಫೋನ್ ರೀ ಮತ್ರಿ ಟಿವಿ ಅದು ಚಾಲು ಮಾಡ್ತೀವ್ರಿ. ನಮ್ ಮನ್ಯಾಗ್ರಿ ಅಭ್ಯಾಸ ಮಾಡಾಕದು ಕಿಟಕಿಟಿ ಆಗ್ತಿತ್ರಿ. ಈಗ ನಮ್ ಪಂಚಾಯತಿಂದ ರೀ ಸೈರನ್ ಆದ್ಗುಡ್ಸಿ ಎಲ್ಲಾ ಟಿವಿ ಅದು ಬಂದ್ ಮಾಡತ್ತಾರ್ರಿ ಅಂತ ಇದಾಗ ಉಪಯೋಗ ಆಗೇತ್ರಿ. ಮತ್ ಅಭ್ಯಾಸದು ಮಾಡಾಕ್ ಚಲೋ ಆಗತೈತಿ. ನಾವ್ ಅಭ್ಯಾಸ ಮಾಡೋದ್ ನಮ್ ಕಡೆ ಯಾರು ಲಕ್ಷ್ಯ ಕೊಡತಿರ್ಕಿಲ್ರಿ. ಈಗ ಪಂಚಾಯತಿ ಒಳಗ್ ಸೈರನ್ ಹಾಕ್ತಾರಿ, ಅವಾಗಿಂದರಿ ಟಿವಿ ಮೊಬೈಲ್ ಎಲ್ಲಾ ಬಂದ್ ಮಾಡಾಕತ್ತಾರಿ. ಮತ್ ಈಗ್ರಿ ನಮ್ ಜೋಡಿ ನಮ್ ಮಮ್ಮಿ ಮತ್ ನಮ್ ಪಪ್ಪ ನಮ್ ಅಣ್ಣನ ಜೋಡಿ ಅಭ್ಯಾಸ ಮಾಡಾಕ್ ಕುಂದಿರ್ತಾರ್ರಿ. ಹೋಮ್ವರ್ಕ್ ಏನೇನ್ ಕೊಟ್ಟಿರ್ತಾರ ಅದನ್ನೆಲ್ಲಾ ಬರಿತೇನ್ರಿ. ಆಮೇಲೆ ಹೋಮ್ವರ್ಕ್ ಆತಂದ್ರ ಮತ್ ಟೈಮ್ ಇರ್ತೈತ್ರಿ, ಅವಾಗ್ರಿ ಮತ್ ಓದ್ಕೋತೇನ್ರಿ. ಮಕ್ಕಳು ಓದುವಾಗ ಮನೆಯವರು ಟಿವಿ ನೋಡುತ್ತಿದ್ದರೆ ಅವರ ಚಿತ್ತವೆಲ್ಲ ಆ ಕಡೆಯೇ ಇರುತ್ತದೆ. ಇದು ಕಲಿಕೆಗೆ ಅಡ್ಡಿಯಾಗಿತ್ತು. 2 ಗಂಟೆಗಳ ಡಿಜಿಟಲ್ ನಿರ್ಬಂಧದಿಂದ ಮಕ್ಕಳು ಏಕಾಗ್ರತೆಯಿಂದ ಕಲಿಯಲು ಅವಕಾಶವಾಗಿದೆ ಎಂಬುದು ಶಿಕ್ಷಕರ ಅಭಿಪ್ರಾಯವಾಗಿದೆ. ಗ್ರಾಮ ಪಂಚಾಯತಿ ಅವರು ಬಹಳ ಅನುಕೂಲ ಮಾಡ್ಲಿಕ್ಕಾಗಿ ಏನ್ ಮಾಡ್ಯಾರ, 7 ಗಂಟೆಯಿಂದ 9 ಗಂಟೆ ಮಟ್ಟ ಯಾವ ಮಕ್ಕಳು ಹೊರಗೆ ಬರಂಗಿಲ್ಲ. ಅವರು ತಮ್ಮ ಗೆಳೆಯರ ಜೊತೆ ಅಥವಾ ಗೆಳತರ ಜೊತೆ ಆಟ ಮಾಡ್ಬೋದು, ತಮ್ಮ ಹಿರಿಯರ ಜೊತೆ ಕತಿ ಅದು ಕೇಳ್ಬೋದು. ಈ ರೀತಿ ಮಾಡೋದ್ರಿಂದ ಓದೋ ಪ್ರವೃತ್ತಿ ತುಂಬಾ ಹೆಚ್ಚಾಕೈತ್ರಿ. ಮತ್ತ ಇದ್ರದ ಒಂದ್ ಏನೈತಿ ಲಾಭ ನಮ್ಗೆ ಈಗಾಗಲೇ ಕಾಣಕತ್ತೈತಿ. ಇಲ್ಲಿ ಹಲಗ ಗ್ರಾಮದಲ್ಲಿ ಯಶಸ್ವಿಯಾಗುತ್ತಿರುವ ಈ ಪ್ರಯೋಗ ರಾಜ್ಯದ ಎಲ್ಲ ಗ್ರಾಮಗಳಿಗೂ ವಿಸ್ತರಿಸಲಿ, ಜನರು ಸಾಮಾಜಿಕವಾಗಿ ಬೆರೆಯಲಿ, ಮಕ್ಕಳು ಶ್ರದ್ಧೆಯಿಂದ ಓದಲಿ, ನೆಮ್ಮದಿಯ ಬದುಕು ಎಲ್ಲರದ್ದಾಗಲಿ, ಅಲ್ಲವೇ? ಕೃಷಿ ಮಾಡೋದು ಬೇಡ ಅಂತ ಹಳ್ಳಿಯನ್ನ ತೊರೆದು ನಗರ ಪ್ರದೇಶಗಳಿಗೆ ಬಂದು ನೆಲೆಸ್ತಿರುವಂತಹ ಈ ಕಾಲದಲ್ಲಿ ಚಾಮರಾಜನಗರದ ಸಾಫ್ಟ್ವೇರ್ ಇಂಜಿನಿಯರ್ ಯುವಕ ಮೇಕ್ ಇನ್ ಇಂಡಿಯಾ ಪ್ರೇರಣೆಯೊಂದಿಗೆ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ಸಾವಯವ ಬೆಲ್ಲವನ್ನ ತಯಾರಿಸುವುದರ ಜೊತೆಗೆ ರಾಸಾಯನಿಕ ಮುಕ್ತವಾದಂತಹ ಹಣ್ಣುಗಳ ರಸವನ್ನ ತಯಾರಿಸಿ ಬ್ರ್ಯಾಂಡ್ ಮಾಡಿ ಮಾರ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸ್ವಾವಲಂಬನೆಯ ಬದುಕಿಗೆ ಮಾದರಿಯಾಗಿದೆ. ನಮ್ಮ ಪೂರ್ವಜರು ಮಾಗಿದ ಹಣ್ಣನ್ನ ಹಿಂಡಿ ರಸ ತೆಗೆದು ಆರೋಗ್ಯಪೂರ್ಣ ಪಾನೀಯ ಮಾಡಿ ಕುಡಿಯುತ್ತಿದ್ದರು. ಆದರೆ ಇಂದು ಕಂಪನಿಗಳು ತಯಾರಿಸುವ ತಂಪು ಪಾನೀಯ ಹೆಚ್ಚಿನ ಸಕ್ಕರೆ ಅಂಶದಿಂದ ಕೂಡಿದ್ದು ಆರೋಗ್ಯಕ್ಕೆ ಹಾನಿಕರ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ಹಲವು ಸಂಸ್ಥೆಗಳು ಹೇಳಿವೆ. ಈಗೇಕೆ ಈ ಮಾತು ಅಂತೀರಾ? ಅದಕ್ಕೆ ಕಾರಣ ಇದೆ. ಆಧುನಿಕತೆಯ ಸ್ಪರ್ಶದಲ್ಲಿ ತಾಜಾ ಹಣ್ಣಿನ ರಸ ಈಗ ಪೊಟ್ಟಣದಲ್ಲೂ ಲಭಿಸುತ್ತದೆ. ರಾಸಾಯನಿಕ ಮುಕ್ತ ಹಣ್ಣಿನ ರಸ ತಯಾರಿಕೆ ಚಾಮರಾಜನಗರ ಯುವಕ ಶ್ರೀನಿಧಿ ಸ್ವಾವಲಂಬಿ ಬದುಕಿಗೂ ಆಧಾರವಾಗಿದೆ. ಅವರನ್ನ ಉದ್ಯಮಪತಿ ಮಾಡಿದೆ. ಶ್ರೀನಿಧಿಯವರು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಓದಿದ್ದರೂ ಪ್ರಧಾನಮಂತ್ರಿ ಆತ್ಮನಿರ್ಭರ ಪ್ರೇರಣೆ ಹಾಗೂ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯಡಿ ಕಬ್ಬು ಬೆಳೆದು ರಾಸಾಯನಿಕ ಮುಕ್ತವಾದ ಬೆಲ್ಲ ತಯಾರಿಸುವುದರ ಜೊತೆಗೆ ಸಾವಯವ ಕೃಷಿಕರಿಂದ ಬೇಲದ ಹಣ್ಣು, ಇರಳಿಕಾಯಿ, ಬೆಟ್ಟದ ನೆಲ್ಲಿ, ದ್ರಾಕ್ಷಿ ಹಾಗೂ ಪೈನಾಪಲ್ನಂತಹ ಹಣ್ಣುಗಳನ್ನು ಖರೀದಿಸಿ ಪಾನೀಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ.
ಅವರ ಈ ಸಾಹಸಕ್ಕೆ ಅವರ ತಾಯಿ ಮೀನಾಕ್ಷಿ ಕೈ ಜೋಡಿಸಿದ್ದಾರೆ. ಇವರ ಮಳಿಗೆಯಲ್ಲಿ ಬೆಲ್ಲ ಹಾಗೂ ಸಾವಯವ ಹಣ್ಣುಗಳಿಂದ ತಯಾರಿಸಲಾಗುವ ಪಾನೀಯಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಚಾಮರಾಜನಗರ ಪಟ್ಟಣದಲ್ಲಿ ಬೆಳಗಿನ ಜಾವದಲ್ಲಿ ವಾಯುವಿಹಾರ ಮಾಡುವ ಜನರು ಸಾವಯವ ಪಾನೀಯ ಕುಡಿದು ಸಾಗುತ್ತಾರೆ. ಬೇಡಿಕೆ ವ್ಯಾಪಾರ ಹೆಚ್ಚಿದಂತೆ ಶ್ರೀನಿಧಿ 10 ಕಾರ್ಮಿಕರಿಗೆ ಉದ್ಯೋಗ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುವಕರಿಗೆ ನೀವು ಉದ್ಯೋಗ ಕೇಳುವವರಾಗಬೇಡಿ, ಉದ್ಯೋಗ ನೀಡುವವರಾಗಿ ಎಂದು ನೀಡಿರುವ ಕರೆಯು ಶ್ರೀನಿಧಿಗೆ ಪ್ರೇರಣೆಯಾಗಿದೆ. ವರ್ಷದಿಂದಲೂ ತಾವು ನೈಸರ್ಗಿಕ ಕೃಷಿ ಮಾಡುತ್ತಿದ್ದು, ತಾವೇ ಬೆಲ್ಲ ತಯಾರಿಸಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದು, ಜನರಿಗೆ ರಾಸಾಯನಿಕ ಮುಕ್ತ ಬೆಲ್ಲ ಪಾನೀಯ ನೀಡುತ್ತಿರುವುದಾಗಿ ತಿಳಿಸುತ್ತಾರೆ. ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಇನ್ಸ್ಪೈರ್ ಆಗಿ ತಗೊಂಡು ಒಂದು ಸಣ್ಣ ಮನೆಯಿಂದ ಸ್ಟಾರ್ಟ್ ಮಾಡಿರೋಂಥ ಉದ್ಯಮ ಈಗ ಇಂಡಸ್ಟ್ರಿ ಮಟ್ಟಕ್ಕೆ ಬಂದಿದೆ. ಈಗ ನಾವು ಒಂದು 10 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಸ್ವಂತ ಉದ್ದಿಮೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾವು ಸ್ವಾವಲಂಬಿ ಆಗೋದ್ರ ಜೊತೆಗೆ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಕೆಲಸದವರು, ಅವರು ಸ್ವಾವಲಂಬಿ ಆಗ್ತಾ ಇದ್ದಾರೆ. ಒಂದು 10 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದ ಶ್ರೀನಿಧಿ ಗೆಳೆಯ ಮಂಜುನಾಥ್ ಸಹ ಉದ್ಯೋಗ ತೊರೆದು ಈ ಉದ್ಯಮದ ಭಾಗವಾಗಿ ಜನರ ಸ್ವಾಸ್ಥ್ಯ ಕಾಪಾಡುವ ಈ ಕೆಲಸ ತಮಗೆ ತೃಪ್ತಿ ತಂದಿದೆ ಎನ್ನುತ್ತಾರೆ. ಸಿಸ್ಟಮ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೇನು ಅಂತ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವನ ಕಾನ್ಸೆಪ್ಟ್ ಬಂದು ರಾಸಾಯನಿಕ ಮುಕ್ತ ಜೀವನ ಕೊಡಬೇಕು ಜನಗಳಿಗೆ, ಆ ರೀತಿ ಜ್ಯೂಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೂ ಅವನ ಮಾತುಗಳು ಪ್ರೇರೇಪಣೆಗೊಂಡು ನಾನು ಮಾಡ್ತಿದ್ದ ಕೆಲಸನ ಬಿಟ್ಟು ಇವ್ರ ಜೊತೆ ಕೈ ಜೋಡಿಸೋಣ ಅಂತ ಬಂದು ಜಾಯ್ನ್ ಆದೆ. ಕಳೆದ 1 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸ ನನಗೆ ತುಂಬ ತೃಪ್ತಿ ತಂದಿದೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು ರಾಸಾಯನಿಕ ಮುಕ್ತ ಉತ್ಪನ್ನ ತಯಾರಿಸುವ ತಮ್ಮ ಕಾರ್ಯದ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸುತ್ತಾರೆ. ನಮ್ಮ ಮಕ್ಕಳು ಎಜುಕೇಷನು, ನಮ್ಮ ಮನೆಯವರ ಆರೋಗ್ಯ, ನಮ್ಮ ಆರೋಗ್ಯ, ಮನೆಗೆ ಏನೇನು ಬೇಕು ಸಾಮಾನುಗಳೆಲ್ಲ ಒದಗಿಸ್ಕೊಂಡಿದ್ದೀವಿ. ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕಾಗ ಇಲ್ಲೇ ಕೆಲಸ ದೊರಕಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ತಯಾರಿಸಂಥ ಜ್ಯೂಸ್ಗಳಲ್ಲಿ ಕೆಮಿಕಲ್ಗಳು ಏನೂ ಇರಲ್ಲ. ನಮ್ಮ ಚಾಮರಾಜನಗರದಲ್ಲಿ ಇಷ್ಟಪಟ್ಟು ಎಲ್ಲರೂ ಕುಡಿತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸಾವಯವ ಕೃಷಿ ಪದ್ಧತಿಯಡಿ ಬೆಳೆದ ಕಬ್ಬಿನಿಂದ ತಯಾರಿಸುವ ಬೆಲ್ಲ ಹಾಗೂ ರಾಸಾಯನಿಕ ಮುಕ್ತ ಹಣ್ಣಿನ ಪಾನೀಯ ಖರೀದಿಸುವ ಗ್ರಾಹಕರು ಈ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ಈ ಬೆಲ್ಲದ ಪುಡಿಗೆ ನಾನು ಬಹಳಷ್ಟು ವರ್ಷಗಳಿಂದ ಗ್ರಾಹಕ. ನಮ್ಮ ಮನೆಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಅನೇಕ ಸ್ನೇಹಿತರಿಗೂ ಕೂಡ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅವರು ಕೂಡ ತುಂಬ ಸಂತೋಷಪಟ್ಟಿದ್ದಾರೆ. ಅನೇಕ ಜನರಿಗೆ ಗಿಫ್ಟ್ ಮಾಡಿದ್ದೀನಿ ನಾನು, ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ಎಷ್ಟು ಉತ್ತಮವಾಗಿ ಅವರು ಬೆಲ್ಲವನ್ನು ತಯಾರಿಸ್ತಾರೋ ಅಷ್ಟೇ ಉತ್ತಮವಾಗಿ ಪ್ಯಾಕಿಂಗ್ ಕೂಡ ಮಾಡ್ತಾರೆ. ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆಯ್ತಾ, ಬರೀ ಹೊಟ್ಟೆಯಲ್ಲಿ ಕೊಡೋದೀನಿ, ನಿಮ್ಗೆ ಏನೇ ಮಲಬದ್ಧತೆ ಆಗಲಿ ಬೇರೆ ಯಾವುದೇ ಒಂದು ಇದಿದ್ದು ನಿಮಗೆ ಈ ನೆಲ್ಲಿಕಾಯಿ ಜ್ಯೂಸಿನ 108 ಕಾಯಿಲೆಗಳು ವಾಸಿ ಆಗುತ್ತೆ. ಬಹಳ ಚೆನ್ನಾಗಿದೆ. ಹೀಗೆ ದೇವರು ನಮ್ಮ ಚಾಮರಾಜನಗರಕ್ಕೆ ಒಳ್ಳೆ ಅತ್ಯುತ್ತಮವಾದ ಒಂದು ಪ್ರಾಡಕ್ಟು ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಸಾವಿರಾರು ಜನ ಮಂದಿ ಆರೋಗ್ಯವಂತರಾಗಿದ್ದಾರೆ. ಇದರಿಂದ ಗ್ರಾಹಕರಿಗೆ ಒಂದು ಯಾವುದೇ ರಾಸಾಯನಿಕ ಇಲ್ಲದಂಥ ಮತ್ತು ಔಷಧಿಗಳಿಲ್ಲದಂಥ ಒಂದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ದೊರಕ್ತಾ ಇದೆ. ನಾನು ಈ ಸುಮಾರು ಒಂದು 6-7 ವರ್ಷಗಳಿಂದ ಇವರ ಈ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಸಕ್ಕರೆನೇ ಬಳಸೋದಿಲ್ಲ, ಶ್ರೀನಿಧಿ ಅವರಿಂದ ತೆಗೆದುಕೊಂಡು ಬಂದಂಥ ಬೆಲ್ಲದ ಪುಡಿನೇ ಬಳಸೋದು. ಅದನ್ನೇ ನಾವು ಕಾಫಿ, ಟೀ, ಹಾಲು ಎಲ್ಲದಕ್ಕೂ ಕೂಡ ಬಳಸ್ತೀವಿ. ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಉದಾಹರಣೆಯಾದ ಈ ಯುವಕರಿಗೆ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಪ್ರೇರಣೆಯಾಗಿದೆ. ಇತರರಿಗೂ ಇವರು ಮಾದರಿಯಾಗಲಿ ಅಲ್ಲವೇ? ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಸುದ್ದಿ ಸೌರಭ ಕಾರ್ಯಕ್ರಮದ ವಿಶೇಷತೆಯನ್ನ. ಸುದ್ದಿ ಸೌರಭ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಇಮೇಲ್ ವಿಳಾಸ suddhisaurabha@gmail.comಗೆ ಕಳುಹಿಸಬಹುದು. ಮತ್ತೆ ಮುಂದಿನ ತಿಂಗಳ ಕೊನೆಯ ಭಾನುವಾರದಂತೂ ಇನ್ನಷ್ಟು ಸಕಾಲಿಕ, ಸ್ಫೂರ್ತಿದಾಯಕ, ಸಾಮಾಜಿಕ ಕಳಕಳಿಯುಳ್ಳಂಥ ಅನುಕರಣೀಯ ಸುದ್ದಿ ಚಿತ್ರಗಳೊಂದಿಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮಸ್ಕಾರ.